ಅಂದ್ರೆ ಜಿದ್ದ ಕಟ್ಟಿರೋದು ಅದು ಗಂಗೆ ವಾಟರ್ ಸಪ್ಲೈ ಇವಾಗ ಇದಿರಲ್ಲ ಅದು ಡ್ಯಾಮಿಂದ ಕೆಳಗಡೆ ಫುಲ್ ಬೆಳೆದಿದೆ. ರೀಚಾರ್ಜ್ ಡೀಸೆಲ್ ಇವಾಗ 21 ವರ್ಷ ಆಯಿತು ಕಟ್ಟಿ. ಇವಾಗ 1 ಗಂಟೆಗೆ 1 ಲಕ್ಷ ಆಯಿತು ಏನೋ ಕರೆಂಟು. ಹಾಂ ರೀಚಾರ್ಜ್ 21 ವರ್ಷ ಆಯಿತು ಕಟ್ಟಿ. 1 ಗಂಟೆಗೆ 1 ಲಕ್ಷ ಇದು ಉತ್ಪತ್ತಿ ಮಾಡುತ್ತಾ ಕರೆಂಟ್? ಹೆವಿ ಕರೆಂಟ್ ಇದು. ಇಲ್ಲಿಂದ 5 ಕಿಲೋಮೀಟರ್ ಜಗದ ಗಣೇಶ್ ಫಾಲ್ಸ್ ಇದೆಯಲ್ಲ ಅದು ಕೆಳಗಡೆ ಇದೆ. ಸ್ವಲ್ಪ ಹೇಳಿ ಆ ವಿಚಾರದಲ್ಲಿ. ಇಲ್ಲಿ ರೆಕಾರ್ಡ್ ಆಗ್ತಿದೆ ಹೇಳಿ. ಇಲ್ಲಿದ್ದೆಲ್ಲ ಇದು ಸರ್, ಇದು ಡ್ಯಾಮ್ ಇದೆಯಲ್ಲ ಇದು. ಇದು 1 ಗಂಟೆಗೆ 1 ಲಕ್ಷ ರೂಪಾಯಿ ಇದು ಸಂಪಾದನೆ ಮಾಡುತ್ತೆ ಇದು. ಇಲ್ಲಿಂದ 5 ಕಿಲೋಮೀಟರಲ್ಲಿ ಇದು ಕರೆಂಟ್ ಮಿಷಿನ್ ಕುಣಿಸಿದ್ದಾರೆ ಅಲ್ಲಿ. ಇದು 6 ತಿಂಗಳು ಓಡುತ್ತಾ ಇಲ್ಲಿ. ಫುಲ್ ನೀರಿದ್ರೆ ವರ್ಷ ಪೂರ್ತಿ ಓಡುತ್ತೆ. ಹೌದಾ? ಆ ಥರ ಇದು. ಇದು ಒಂದು 10 ವರ್ಷ ಚೆನ್ನಾಗಿರೋದು ಫುಲ್ಲು 2 ವರ್ಷ ಓಡ್ತಾ ಇದೆ. ಹೌದಾ? ಅಲ್ಲಿ ಬೊಂಬಾಟು ಬೊಂಬಾಟು ಹೊಸ ದೋಣಿ ಹಾಕಿಲ್ಲ ನೋಡಲ್ಲಿ. ನಮ್ದು ಮನೆಯಲ್ಲಿ ಇದೆಯಲ್ಲ ಆ ಬ್ರಿಡ್ಜಲ್ಲಿ ತಿರ್ಸ್ತಾವ್ ನೋಡಿ. ಸಖತ್ತಾಗಿ ತಿರ್ಸ್ತಾರೆ. ತಿರ್ಸಿದಮ್ಮೆ ಇನ್ನೊಂದು ಕ್ಯಾಮ್ರಾ ಆನ್ ಮಾಡಿ. ಬೊಂಬಾಟ್ ಸಾಕು. ಯಾಡಿ ಥ್ಯಾಂಕ್ ಯು ಬಾಸ್. ಸದ್ಯಕ್ಕೆ ಬಂದ್ಬಿಡ್ರ ಇಲ್ಲಿ ಭಯಂಕರ ಪಬ್ಲಿಕ್ಕು. ಇಂಡಿಯನ್ ಬೋಟ್ ಒಳಗೆ ಹಾಕ್ತೀನಿ ಹಾಗೆ ಸದ್ಯದ ಆಗ ಸದ್ಯಕ್ಕೆ ಫುಲ್ಲು 10-15 ಚಪ್ಪಲಿ ಓಡಾಡ್ತಾರೆ. ಹೌದಾ? ಆವಾಗ ನಮ್ಮ ದೋಣಿದೆ 10 ಜನ ಒಂದೇ ಹಾಕ್ತೀನಿ. ಈ ನೀರೀಗ ನಮ್ಮ ಗಗನಚುಕ್ಕಿ ಬರಚುಕ್ಕಿ ಹೋಗುತ್ತಾ? ಇದು ಗಗನಚುಕ್ಕಿ ಪಾಸ್ ಇದೆ. ಡ್ಯಾಮ್ ಕೆಳಗಡೆ ಬಿಟ್ಟಿದೆ ಇದು. ಇಲ್ಲಿಂದ 3 ಕಿಲೋಮೀಟರ್ ಗಗನಚುಕ್ಕಿ ಹೋಗುತ್ತೆ. ಆ ಬೆಟ್ಟ ಕಾಣ್ತಿದಿಲ್ಲ, ಆ ಬೆಟ್ಟ ಪಕ್ಕ ಬ್ಲಫ್ ಸೈಡ್ ಬಂದ್ರೆ ಅದು ಗಗನಚುಕ್ಕಿ ಫಾಲ್ಸ್. ಇದು ನೋಡ್ಬೋದು. ಈ ಕಡೆ ಹೋಗೋದು ಇದೆ. ಹೌದಾ? ಇದೇ ನೀರು ತಾನೇ ಹೋಗೋದಾ? ಇದೇ ನೀರು. ಅದು ವೆಸ್ಲೆ ಬ್ರಿಡ್ಜ್ ಇದ್ದ ಬ್ರಿಡ್ಜಲ್ಲಿ ಅದ್ರ ಕೆಳಗಡೆ ಹೋಗೋದೆ ಬರಚುಕ್ಕಿ ಫಾಲ್ಸ್ ಹೋಗೋದು. ಹೌದಾ? ಇವಾಗ ನಿನ್ನ 6 ಜನ ಸಿಗಾಕಬಿಟ್ಟಿರಲ್ಲ ಅಲ್ಲಿ ಫಾಲ್ಸಲ್ಲಿ. ಹೌದಾ? ನಾನು ಬನ್ನಿ ಪಬ್ಲಿಕ್ ಟಿವಿ ಬಂದಿದೆ ನೋಡಿ. ನಮ್ದೇ ದೋಣಿ ನಾವೇ ಇಟ್ಕೊಂಡಿರೋದು. ಪಾಡಿನಾ? ಇಲ್ಲ, ಜನಗಳ ಕಾಪಾಡಿರೋದು. ಒಂದು ಮಗು ಅದು ಹೆಂಗೆ ಅಲ್ಲೋಟೋದ್ರು? ನೀವು ಹೆವಿ ಆಗ್ಬಿಡ್ತದೆ ಸ್ವಲ್ಪ ನೀರು. ಒಳಗಡೆ ಕಮ್ಮಿ ಆದಾಗ ಹೋಗೋದ್ರೆಲ್ಲ ಕೇಳ್ಬಿಟ್ಟಿರೋದು. ಬೇಯಿಸಿದ್ರು ಇಲ್ಲಿಂದ ಫೋನ್ ಮಾಡಿ ನೀನು ಚಪ್ಪ ಎತ್ತು ಹೋಗಿ ಗಾಯಪಟ್ಟ ಫಿಲ್ಮ್ ಲಾಸ್ಟ್ ದೋಣಿ ಇತ್ತಲ್ಲ ಫಾಲ್ಸ್ ಕೆಳಗಡೆ